ಏನ್ರೇ ಮಾಸ್ತರ ಕೊಡ್ತಾರ ದೊಡ್ಡಾರ ಅವ್ರ ಕೊಡ್ತಾರ ಏನ್ ನಾವು ಮುಂಜಾನೆ ಒಂದು ಸರ್ವತ್ ಕೊಟ್ಟು ಸಾಕಾಯ್ತ ಬಿಸಿಲು ಭಯಂಕರ ಐತಿ ವಾಚಿಕಂ ಸರ್ವ ವಾಂಗ್ಮಯಂ ಆರ್ಯಂ ಚಂದ್ರದಿ ತುಂಗಮ ಸಾತ್ವಿಕಂ ಏರೈ ಛತ್ರಮತಿ ಕಂತು ಪಿತನ ಸುತನಂ ಕರಗಳನ್ನು ಮುಗಿದು ಪ್ರಭಾವ ವಿಚಿತ್ರ ಅತ್ಯಧಿಕ ಧಾತ್ರಿ ಸಿಂಹಾಸನಕ್ಕೆ ಬಂದವರಾದ ದಾರ್ಯದು ಕೇಳುವ ಮಂದಮತಿ ಏನ್ ನೀರು ದಾರು ನಿನ್ನ ಭಾಂಚಿತವನ್ನು ಬೆಳೆದಂತವರಾಗು. ರಾಮನ ಬಂದ ರಾವಣನ ಕೊಂದ ಸೀತೆಯ ತಂದ ಬಯಲಾಟದ ಸಭದಲ್ಲಿ ಸಾರ್ಥ್ಯನ್ನುವರ ದೇವಾತ್ಮನ ಮಾಕೃತವನ್ನು ಹೇಳಬೇಕು. ಸಾರಥಿ ನಾವುದಾರ ಅಂದರೆ ಈ ಭೂಮಂಡಲದ ಬ್ರಹ್ಮಾಂಡ ಕಾಂಡ ಮಧ್ಯದಲ್ಲಿ ಗಂಡು ಅಪಾಯದ ಮೇರೆಗೆ ಯಾವ ದಿಕ್ಪಾಗಣ ಪ್ರಕಾಶಿಸುವ ಶ್ರೀಮದ್ವೀಪ ಶತಕೋಟಿ ವಲಯದಿಂದಪ್ಪುವ ಅಯೋಧ್ಯಪುರಕ್ಕೆ ರಾಜರೆಂದೆನಿಸಿ ಮಣಿ ಖಚಿತ ವಲಯದಿಂದೊಪ್ಪುವ ಭದ್ರಮಣಿಯ ಸಿಂಹಾಸನಕ್ಕೆ ದೀನ ಸಾರ್ವಭೌಮರೆಂದೆನಿಸಿದ ಸದ್ಭಕ್ತರನ್ನು ಕಾಪಾಡಿ ಮತ್ತು ದುರ್ಜನರನ್ನು ಸಂಹರಿಸಿ ಸಕಲ ಮುನಿವಂತರಿಗೆ ಕಮಲಗಳಂತೆ ಶೋಭಿಸುವ ಸೂರ್ಯನಂತೆ ಪ್ರಕಾಶಿಸುವ ರಾಜನ ಮಗನಾದ ದಶರಥನ ಪಟ್ಟದ ಹೆಂಡತಿಯ ಕೌಶಲ್ಯ ದೇವಿಯ ಗರ್ಭದಿಂದ ಉದ್ಭವಿಸಿದ ಶ್ರೀರಾಮಚಂದ್ರ ಮಹಾರಾಜನನ್ನು ತಿಳಿಯಲು ಸಾರಥಿ ಅತಿ ಜಾಗೃತಿ. ಶ್ರೀರಾಮಚಂದ್ರ ತಾವರ ಆಂಧ್ರ ಬಿಟ್ಟು ಸುಂದರ ಸಭೆಗೆ ಬಂದ ತಪ್ಪನ್ನು ಕೇಳ್ತೇವೆ ಸಾರಥಿ ಈ ಪ್ರಜ್ವಲಿಸುವ ಸಿಂಹಾಸನಕ್ಕೆ ಬಂದ ತಾತ್ಪರ್ಯವೇನೆಂದರೆ ಎಮ್ಮ ನಗರ ಶೋಧಕನನ್ನು ಈ ನಗರ ಶೋಧಕನಿಂದ ಮತ್ತು ಈ ರಾಜ್ಯದ ವೈಭವದ ವ್ಯವಸ್ಥೆಯನ್ನು ತಿಳಿದುಕೊಳ್ಳುವುದಕ್ಕೆ ಈ ಮಂತ್ರಿ ಶಿಖಾಮಣಿಯಿಂದ ತಿಳಿದುಕೊಳ್ಳುವುದಕ್ಕೋಸ್ಕರ ಇಲ್ಲಿ ಪುರಾಣವಾಯಿತು ಕಣ್ಣಿಯ ಸಾರಥಿ ಅತಿ ಜಾಗೃತಿ. ಬಂದ್ರು ಮಾತು ತಮ್ಮ ಕಾರ್ಯವನ್ನು ನಿರ್ವಹಿಸುವಂತವರಾಗಿರಿ. ಹೊಟ್ಟೆ ಹೊರ ಕಂಡಿ ಬರೀ ಗಂಭೀರದಿಂದ ಚಂದದಿಂದ ಮಾತನಾಡಿಸುವ ನೀನುದಾರೋ ನಿನಗಿಟ್ಟಿರುವ ನಾಮವೇನು ಚೆನ್ನಾಗಿ ಬೆಳವನಾದ ಹಸವಿಗೆ ಅಂಬಲೆ ಮದ್ದು ಬಿಸಿಲಿಗೆ ಕೊಡೆ ಮದ್ದು ಬಸವಣ್ಣ ಈ ನೆಲಕ್ಕೆ ದುಡಿಯಲೊಬ್ಬ ರೈತನೇ ಮುದ್ದು ದೇಶ ಕಾಯಲೊಬ್ಬ ಸೈನಿಕ. ಅದರಂತೆ ಈ ಬಯಲಾಟದಲ್ಲಿ ಸಾರ್ಥಿ ಮಾತನಾಡಿಸುವ ಸಾರ್ಥ್ಯವೇ ಮುದ್ದು. ನನಗೆ ಸಾರ್ಥಿ ಅನ್ನುವ ರೇವಾತ್ಮನ ಯಾವುದರೆಂದರೆ ಈ ಭೂಮಂಡಲದ ನಗರದ ಪಟ್ಟಣದ ಪ್ರಧಾನಿಯಾದ ಮಂತ್ರಿ ಎಂದು ಕೇಳೋಣ ಭಾರತೀಯ ಜಾಗೃತಿ. ಪ್ರಧಾನಿ ಮಂತ್ರಿ ತಾವರ ಬಿಟ್ಟು ಈ ಸುಂದರ ಸಭೆಗೆ ಬಂದ ತಾತ್ಪಂದು ಕೇಳ್ತಿದ್ದೇವ ಸಾರಥಿ. ಈ ಸಭಾಪತಿಗೆ ಬಂದ ಕಾರಣವೆಂದರೆ ಈ ನಮ್ಮ ಅರಸನಾದ ಶ್ರೀರಾಮಚಂದ್ರನ ದಾವ ವೇಳೆಗೆ ಯಾವ ಕಾರ್ಯವೇ ನೋಡೋಣ ಅದರ ನಿಮಿತ್ತ ಈ ಸಭಾಪತಿಗೆ ಬರೋಣವಾಯಿತು ಕಂಡಿಯ ಸಾರಥಿ ಜಾಗೃತಿ. ಬಂದ್ರೆ ಮಾತು ತಮ್ಮ ಕಾರ್ಯವನ್ನು ನಿರ್ವಹಿಸುವಂತವರಾಗಿರಿ. ಕೇಳ್ತೇನೆ ನಿರ್ಲಿಕ್ಕೆ ಹುಗ್ಗಿ ಹೆಚ್ಚಾಗೈತಿದೆ. ಕೇಳುತ್ತೇನೆ ಭಕ್ತಿಯಿಂದ ಶಿರಗಳೆಂಬಾಯಿ ಕರಗಳ ಮುಗಿದು ನೀವು ದಾರೆಂದು ಕೇಳುವ ಪ್ರಚಾರಕ ನೀನುದಾರೋ ನಿನಗಿಟ್ಟಿರುವ ನಾಮವೇನು ತಡ ಮಾಡದೆ ಪೇಳುವುದನಗಲೇ ನರಗಣಿ. ನನಗೆ ಸಾರ್ಥಿ ಅನ್ನುವ ಮಾತೃತವನ್ನು ಹೇಳಬೇಕು. ಸಾರಥಿ ಈ ಪಡೆಯೋಳ ಅಯೋಧ್ಯಪುರದ ದಶರಥ ಮಹಾರಾಜನ ಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಣದಲ್ಲಿರುವ ನಗರ ಶೋಧಕನೆಂದು ಹೇಳಿ ಸಾರಥಿ. ನಗರ ಶೋಧಕ ತಾವರ ಸಭಾ ಮಧ್ಯೆ ಬಿಟ್ಟು ಈ ಸಭಾಸ್ಥಾನಕ್ಕೆ ಸಾರಥಿ ಇವತ್ತಿನ ದಿವಸ ಈ ಸಭಾಸ್ಥಾನಕ್ಕೆ ಬಂದ ನಿಮಿತ್ತ ತಾತ್ಪರ್ಯವೇನೆಂದರೆ ಅಯೋಧ್ಯಪುರದಲ್ಲಿ ಜರುಗುವ ಸ್ಥಿತಿ ಗತಿಗಳನ್ನು ಹಾಗೆ ನಮ್ಮ ಅರಸನಿಗೆ ತಿಳಿಸುವುದರ ನಿಮಿತ್ತ ಈ ಸಭಾಸ್ಥಾನಕ್ಕೆ ಪುರಾಣವಾಯಿತು ಕಂಡಿದೆಯಾ ಸಾರಥಿ. ತಮ್ಮ ಕಾರ್ಯವನ್ನು ನಿರ್ವಹಿಸುವಂತವರಾಗಿರಿ. ನಮೋ ನಮೋ ರಜನೇ ನಿಮ್ಮ ಕಾಲಕ್ಕೆ ವಂದಿಸಬೇಕು.
ರಾಜೇಂದ್ರ ರಾಮಚಂದ್ರ ಮಹಾರಾಜ್ ನಿಮ್ಮ ಪಾದಕ್ಕೆ ವಂದಿಸಿ. ಐಶ್ವರ್ಯ ಮತ್ತು ನಿಮಗೆ ಕಲ್ಯಾಣವಾಗಲಿವೆ ದೇವಂತವರಾಜರೇ. ಐಶ್ವರ್ಯ ಮತ್ತು ಐಶ್ವರ್ಯ ವಸ್ತು ಮಂತ್ರಿ, ನೀನು ನಿನ್ನ ಯೋಗ್ಯ ಸ್ಥಾನದಲ್ಲಿ ಕೂಡುವಂತನಾಗು ಮತ್ತು ಈ ರಾಜ್ಯದ ವೈಭವ ಸ್ಥಿತಿಯನ್ನು ನನ್ನ ಮುಂದೆ ಹೇಳುವಂತವರಾಗು ಮತ್ತು ಸರ್ವ ಜನರು ಪ್ರೇಮದಿಂದ ಇರುವರು ಮತ್ತು ಯೋಗಕ್ಷೇಮದಿಂದ ಇರುವರು ಎನ್ನ ಮುಂದೆ ತಲೆಮಾಡದೆ ಹೇಳುವಂತವರಾಗು. ಮಂತ್ರಿ ಸಿಗಬಳಿ ನನ್ನ ನುಡಿಯನ್ನು ಕೇಳುವಂತವರಾಗು. ಅದು ಏನು ಸುಖವಾಗಿರುತ್ತರು. ಹೇ ರಾಜೇಂದ್ರ. ಮತ್ತು ಪರಿಹಾರದರು ಕ್ಷೇಮದಿಂದ ಇರ್ತಾರೆ ಮತ್ತು ರಾಜ್ಯದ ವ್ಯವಸ್ಥೆಯು ಚೆನ್ನಾಗಿ ಇರ್ತದೆ. ವೀರಾದಿ ವೀರನ್ನು ನಮ್ಮ ಪುರಕ್ಕೆ ವೈರಿಯಾಗಿ ಬಾರಂತೆ ಕಾಯ್ದುಕೊಂಡಿರ್ತಾರೆ. ಮತ್ತೇನಿರುವುದು ತರಮಾನ ಉತ್ತರಿಸಬೇಕು. ರಾಜಾರವಿ ಕೋಟೆಯ ತೇಜ. ಹೇ ಮಂತ್ರಿ ಶಿಖಮಣಿ, ನನ್ನ ವಚನವನ್ನು ಪಾಲಿಸುವಂತವರಾಗು. ಅದೇನು ತಲೆಮಾನ
ಸಕಲ ಪ್ರಜೆಗಳು ತಮ್ಮ ನೇಮದ ಪ್ರಕಾರದಂತೆ ನಡೆಯುತ್ತಿದ್ದರು. ರಾಜಾರವಿ ಕೋಟೆಯ ತೇಜ. ಶಾಬಾಷ್ ಮಂತ್ರಿ ಶಿಖಬಡಿ, ನಿನ್ನ ನುಡಿಯನ್ನು ಕೇಳಿ ನನಗೆ ಮನದರ ಅತ್ಯಾನಂದವಾಯಿತು. ಮತ್ತು ಶ್ರೀ ಗುರು ಅನ್ನದಾನ ಅಂತಃಕರಣವು ನಮ್ಮ ಮೇಲೆ ಪೂರ್ಣವಿರುವುದು. ನೀನು ನಿನ್ನ ಯೋಗ್ಯ ಸ್ಥಾನದಲ್ಲಿ ಕೂಡುವಂತವರಾಗು. ಎಲೈ ನಗರ ಸೋದಕರೇ, ನಮ್ಮ ನಗರ ಸೋದನೆಯನ್ನು ನೀನು ವಿಸ್ತಾರವಾಗಿ ಹೇಳುವಂತವರಾಗು. ಹೇ ದೇವ ಶ್ರೀರಾಮಚಂದ್ರ ಮಹಾರಾಜನೇ, ಹೇ ದೂತ ಶಿಖಬಡಿ, ಇವತ್ತಿನ ದಿವಸ ಈ ಪುರವನ್ನೆಲ್ಲ ಸಂಚರಿಸಿದರು. ಸರ್ವರು ಸಕಲರು ಸಂಪತ್ತಿನಿಂದ ಕೂಡಿರುತ್ತರು. ಯಾವ ಕಡೆ ಎಲ್ಲಾದರೂ ಒಂದು ತೊಂದರೆ ಇಲ್ಲದಂತೆ. ಅಯ್ಯೋ, ಆ ಮೈಲಿಗೆ ಹಿಂಡುವ ಮಡಿವಾಳನ ಮನೆಯ ಮುಂದಿಲ್ಲದ ಗದ್ದಲದ ತೊಂದರೆಯನ್ನು ನನಗೆ ಹೇಳಲಿಕ್ಕೆ ಬಹಳ ಅಂಜಿಕೆ ಆಗ್ತದೆ. ದೇವ ದಿವ್ಯ ಪ್ರಭಾವ. ದೂತ ಶಿಖಬಡಿ, ಹೇ ರಾಜೇಂದ್ರ, ಮೊದಲು ನೀನು ಹೇಳುತ್ತಿರುವ ನುಡಿಯ ಕೇಳಿ ನನಗೆ ಅತ್ಯಾನಂದವಾಯಿತು. ಮತ್ತು ಮಡಿವಾಳನ ಮನೆಯ ಮುಂದಿನ ಗದ್ದಲವನ್ನು ಹೇಳಲು ಭಯವಾಗುತ್ತದೆ ಎಂದು ಹೇಳಿದೆಯಲ್ಲ, ಆ ನುಡಿಯು ನನಗೆ ಚಿಂತೆಯಾಗಿದೆ. ಆ ನುಡಿಯನ್ನು ಒಂದು ಉಳಿಸದಂತೆ ಮಾಸದಂತೆ ಎನ್ನ ಮುಂದೆ ಒಂದು ಬಿಡದಂತೆ ಹೇಳುವಂತವರಾಗು. ಹೇ ಸೀತಾಪತಿಯಾದ ಶ್ರೀರಾಮಚಂದ್ರ, ದೂತ ಶಿಖಬಡಿ, ಹೇಳುತ್ತೇನೆ, ಚಿತ್ತ ಬಿಟ್ಟು ಕೇಳು. ಅದು ಏನಿರುವುದು? ಅಗಸನ ಹೆಂಡತಿಯು ಗಂಡನೊಡನೆ ಜಗಳವಾಡಿ ತವರ ಮನೆಗೆ ಹೋಯ್ತಳಂತೆ. ಅವಳ ತಂದೆ ತಾಯಿಗಳು ಇದು ಸರಿ ಅಲ್ಲವೆಂದು ಮಗಳಿಗೆ ನೀತಿಯನ್ನು ಹೇಳಿ ಗಂಡನ ಮನೆಗೆ ಕರೆದುಕೊಂಡು ಬಂದು ಅಯ್ಯೋ ಎಂದು ಕೇಳಲು ಮನೆಯವರ ಮುಂದೆ ಹೇಳಲು ತಿರುಗಿ ಆ ಸತಿಳನ್ನ ಅಯ್ಯೋ ಶಿವ ಶಿವ, ಏನು ಕರ್ಮವಿದು! ಆ ದುರುಳನಾದ ಮಡಿವಾಳನು ಎಲ್ಲನ್ನು ನಿಂದಿಸಿದರೆ ಅಯ್ಯೋ ವಿಧಿಯೇ, ಸೂರ್ಯ ಕುಲಕ್ಕೆ ಹಬ್ಬ ಕೀರ್ತಿ ಬಂದು ಒದಗಿತು. ಸೂರ್ಯರ ವಂಶ ರಾಜ್ಯದಲ್ಲಿ ಜನಿಸಿ ಹೀನ ಒಳಗಾಗಿ ಈ ಮಂದಿರದಲ್ಲಿ ಹೇಗೆ ಜೀವಿಸಲಿ? ಈ ಸಂಸಾರದ ಸುಖವನ್ನು ಸುಟ್ಟು ಬಿಡುವರು. ಇದು ನಿಶ್ಚಯ. ಮಡದಿಯಾದ ಸೀತೆಯನ್ನು ಅರಣ್ಯಕ್ಕೆ ದೂಡಿ ಬಿಡುವರು. ಎಲೈ ದೂತರೇ, ಮಾಡದ ಹೋಗಿಯನ್ನು ತಮ್ಮಂದಿರನ್ನು ಕರೆದುಕೊಂಡು ಬರುವಂತವರಾಗಲು ಎನ್ನ ವಚನವನ್ನು ಹಾರಿಸುವಂತವರಾಗ. ಅದು ಏನಿರುವುದು ಹೇಳುವಂತವರಾಗು.
ಶಿಖಮಣಿ, ಓ ಹೇ ರಾಜೇಂದ್ರ. ನೀನು ಹೇಳುವ ಮಾತು ಅಮಿತವೇ ಸರಿ. ಆದರೆ ಇದಕ್ಕೊಂದು ನೀತಿ ಉಂಟು, ಹೇಳುತ್ತೇನೆ ಕೇಳು. ಅದೇನು ತಡ ಮಾಡಿ ಮೇನ ಮನುಷ್ಯನಂ ಕಾರಣಂ ಮೋಕ್ಷ ಬಂಧನಂ ವಿಷಯ ಮೋಕ್ಷೇ ಶ್ರುತಿ. ಎಲೈ ಮಂತ್ರಿ, ಹಾ ಹೇ ರಾಜೇಂದ್ರ. ಇದರ ತಾತ್ಪರ್ಯ ಬೇರೆ. ಅಂದರೆ ಮನುಷ್ಯನು ಭಯ ಬಂಧನಗಳೇ ಮನಸ್ಸೇ ಕಾರಣ, ವಿಶೇಷಗಳಲ್ಲಿ ಆಸಕ್ತಿಯೇ ಬಂಧನ. ಇಂಥ ಸರ್ವ ವಿಷಯಗಳಲ್ಲಿ ಮನುಷ್ಯನಿಗೆ ಮೋಕ್ಷ ಕಾಲವೆಂಬಂತೆ ಶ್ರುತಿಗಳು ಪುರಾಣದಲ್ಲಿ ಇರುವುದುಂಟು. ಆದರೆ ಮಡದಿಯಾದ ಸೀತೆಯನ್ನು ಅಡವಿಗೆ ದೂಡಿ ಬಿಡುವೆಂದು ನೆಟ್ಟ ಎಂದು ಗಟ್ಟಿಯಾಗಿ ತೋರುತ್ತದೆ. ಖಂಡಿಯ ಮಂತ್ರಿವರ್ಯ, ಹಾ ಹೇ ರಾಜೇಂದ್ರ. ಹೇ ಮಂತ್ರಿವರ್ಯ, ಬುಡಿ ಬುಡಿ ಇಂತ ಕೋಪ ಕನ್ನಡಿಯನ್ನು ಕೆಳಿಸಬೇಕೆಂದು ಅದಕ್ಕೆ ಬೂದೆಯನ್ನು ಬಡಿದರೆ ಅದರ ಬೆಳಕು ಹೆಚ್ಚಾಗುವುದಾದರೆ ಕಡಿಮೆಗಾರದು. ಆವಿನ ವಿಷಕ್ಕಿಂತಲೂ ದುರ್ಜನ ನುಡಿ ಬಹಳ ಕೆಟ್ಟದಂತೆ ವೇದ ವಾಕ್ಯ ಉಂಟು. ಆ ಹೇ ದೇವ, ಜಗತ್ತನ್ನು ಬೆಳಗಿಸುವ ಸೂರ್ಯ ಕಿರಣವನ್ನು ನೋಡಿ ಗೂಗೆಯು ತನ್ನ ಕಣ್ಣು ಕಾಣದಿಂದ ಸೂರ್ಯನನ್ನು ನಿಂದಿಸುತ್ತದೆ. ಕಾಗೆಯು ಚಂದ್ರನನ್ನು ಬೈದಂತೆ ಇದನ್ನು ತಿಳಿದು ನಿಮ್ಮಂತ ಜ್ಞಾನಿಗಳೆಲ್ಲರೂ ಇಂಥ ದುಷ್ಟರ ಮಾತಿಗೆ ಕಿವಿಗೊಟ್ಟರೆ ನಾನು ಏನು ಹೇಳಿದೆ? ರಾಜಾರವಿ ಕೋಟೆಯಾದ ತೇಜ. ಹೇ ಮಂತ್ರಿ ಶಿಖಮಣಿ, ಹಾ ಹೇ ರಾಜೇಂದ್ರ. ನೀನು ಹೇಳುವ ಸಕಲ ನೀತಿ ಶಾಸ್ತ್ರಗಳು ನನಗೆ ಕಠೋರವಾಗಿ ಕಾಣುತ್ತದೆ. ಏಕೆಂದರೆ ಎನ್ನ ಮನಸ್ಸಿನೊಳಗಿರುವ ತಾಪವನ್ನು ಹೇಗೆ ಬರೆಯದೆ? ಜನ್ಮಾಂತರ ಋಣವೇಷದಿಂದ ಹೆಂಡರು ಮಕ್ಕಳು ಮೊದಲಾದವರು ನಾವಿರುವ ತನಕ ನಿರಂತರ ನೆಲೆಗೊಂಡಿರುವರು. ಹೇ ಮಂತ್ರಿವರ್ಯ, ಆ ಋಣವು ತೀರಿ ಹೋದ ಮೇಲೆ ಹೆಂಡರ್ಯಾರು ಮಕ್ಕಳಾರು. ಅದರಂತೆ ಈ ಸೀತೆಯ ಕೂಡ ಸತಿಯರನ್ನು ಬಯಸುವುದು ಇಂದಿಗೆ ತೀರಿ ಹೋಯಿತು. ಈಗ ವ್ಯಸನ ಮಾಡುವುದೇನು? ಮಂತ್ರಿ, ಇದಕ್ಕೊಂದು ನೀತಿ ಉಂಟು, ಹೇಳುತ್ತೇನೆ ಕೇಳುವುದು. ಆಶ ಪಾಶ ಮಹಾ ದುಃಖಂ ನಿರಾಶೆಯೇ ಪರಮ ಸುಖಂ ಮಹಾ ಕಂಚುಕಂ ಮಹಾ ಶ್ರುತಿಯಂ. ಹೇ ಮಂತ್ರಿ ಶಿಖಮಣಿ, ಇದರ ತಾತ್ಪರ್ಯವೇನೆಂದರೆ ಯಾವ ಮನುಷ್ಯರ ಆಶೆ ಮಾಡುವನೋ ಅವರು ಮೋಕ್ಷ ಕಾಲ ಪ್ರಾಪ್ತವಾಗುವರು, ಮತ್ತು ನಿರಾಶೆ ಮಾಡುವ ಮನುಷ್ಯನು ಯಾವುದಕ್ಕೂ ನಿಲುಕದೆ ಮುಕ್ತರಾಗುವರು. ಹೇ ಮಂತ್ರಿ, ಇಂಥ ಶ್ರುತಿ ಪುರಾಣಗಳು ಇದ್ದುದುಂಟು. ಇಂದು ಸೀತೆಯ ಮೇಲೆ ಇರುವ ಆಶೆಯನ್ನು ನಿರಾಕರಿಸಿ ಬಿಡುವರು. ಖಂಡಿಯ ಮಂತ್ರಿವರ್ಯ, ಹೇ ಮಂತ್ರಿ ಶಿಖಮಣಿ. ಆ ಸೀತಾ ದೇವಿ ಅವರು ಸ್ವಲ್ಪವಾದರೂ ದೋಷವಿಲ್ಲ. ಮಾಹಿತಿ ಸರ್ವರಿಗೂ ಮಾಹಿತಿ ಇದ್ದು ಅಗಸಿನ ಮಾತಿಗೆ ಮನಸ್ಸು ಕೊಟ್ಟರೆ ಸೀತಾ ಮಾತಿನ ಅರಣ್ಯಕ್ಕೆ ಬಿಟ್ಟು ಬಂದರೆ ಮಹಾ ಪಾಪ ಬರುವುದು. ಖಂಡಿಯ ರಾಜೇಂದ್ರ. ಹೇ ಮಂತ್ರಿವರ್ಯ, ಹೇ ರಾಜೇಂದ್ರ. ಎನ್ನ ವಚನವನ್ನು ಲಾಲಿಸುವಂತವರು. ಅದೇನು ತರ
ತೋರಿಸಬೇಡ. ನಿನ್ನ ನುಡಿಯನ್ನು ಕೇಳಿ ಎನ್ನ ಒಡಲಿನವರು ಸೀತೆಯನ್ನು ಕಾಡಿಗೆ ಅಟ್ಟದೆ ಬಿಡಲಾರಿದ. ಏಕೆಂದರೆ ಒಂದು ಪಕ್ಷಕ್ಕೆ